ಬೆಂಗಳೂರು ಹೊರತುಪಡಿಸಿ ರಾಜ್ಯದ ವಿವಿಧೆಡೆ ಕೂಡ ಇದೇ ರೀತಿಯಂಥ ಮಳೆ ಅವಾಂತರ ಸೃಷ್ಟಿಯಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ರಾತ್ರಿ ಸುರಿದಂಥ ಮಳೆಯಿಂದಾಗಿ ಸಾಕಷ್ಟು ತೊಂದರೆ ಉಂಟಾಗಿದೆ. ತಿಮ್ಲಾಪುರದಲ್ಲಿ ಮಳೆ ಅಬ್ಬರಕ್ಕೆ ಕೊಚ್ಚಿ ಹೋದಂಥ ಸೇತುವೆನೇ ಕೊಚ್ಚೋಗ್ಬಿಡಿದೆ. ಇದು ಬಳ್ಳಾರಿಯ ತಿಮ್ಮಾಪುರ ಅಥವಾ ತಿಮ್ಲಾಪುರ ಅನ್ನುವಂಥ ಪ್ರದೇಶದಿಂದ ಕಂಡುಬರ್ತಾ ಇರುವಂಥ ದೃಶ್ಯ. ಸಂಡೂರು ತಾಲೂಕಿನ ವಿಠಲಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೆದಂಥ ಘಟನೆ. ತಿಮ್ಮಾಪುರ ವಾಹನ ಸವಾರರು, ವಿದ್ಯಾರ್ಥಿಗಳು, ಪಾದಾಚಾರಿಗಳು ಈಗ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಯಾಕೆಂದರೆ ಸೇತುವೆನೇ ಇಲ್ಲ. ನಿನ್ನೆ ತಾನೇ ಸೇತುವೆ ಇತ್ತು, ಮಳೆ ಬಂದಂಥ ಪರಿಣಾಮ ಸೇತುವೆನೇ ಕೊಚ್ಚೋಗ್ಬಿಡಿದೆ. ಹೀಗಾಗಿ ಸಂಚಾರ ಅನ್ನೋದು ಸಂಪೂರ್ಣವಾಗಿ ಸ್ಥಗಿತವಾಗಿಬಿಡಿದೆ. ಆ ಭಾಗದಲ್ಲಿ ಸೇತುವೆ ಕೊಚ್ಚಿ ಹೋಗಿದ್ದರಿಂದ ಅರ್ಧದಲ್ಲೇ ನಿಂತಹ KSRTC ಬಸ್ ಸಂಚಾರ, ಹೀಗಾಗಿ ಈ ಸಂಚಾರಕ್ಕೆ ಹಾಗೂ ಅಲ್ಲಿನ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂತೆ, ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಈಗ ಸ್ಥಳೀಯರು ಜಿಲ್ಲಾಡಳಿತಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆ ಮಳೆಯಿಂದಾಗಿ ಈಗಾಗಲೇ ಎಲ್ಲ ಕೆರೆ ಕಟ್ಟೆಗಳು ಹರಿದು ತುಂಬ್ತಾ ಇವೆ. ಹನಗುಂದದ ಬೇಕಮಲ್ದಿನಿ ಅನ್ನುವಂಥ ಪ್ರದೇಶದಲ್ಲಿ ಈ ರೀತಿಯಾದಂಥ ಸಮಸ್ಯೆ ಉಂಟಾಗಿದೆ. ಬಳಿ ಇನ್ಫ್ಯಾಕ್ಟ್ ಈ ಒಂದು ರಸ್ತೆ ಬಳಿ ಸೇತುವೆ ಕೂಡ ಇದೆ. ಆ ಸೇತುವೆ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಹಳ್ಳದ ನೀರು ಹರಿದು ಈಗ ರಸ್ತೆ ಸಮಸ್ಯೆ ಉಂಟಾಗಿದೆ. ಯಾಕೆಂದರೆ ರಸ್ತೆಯಲ್ಲೂ ಕೂಡ ಈಗ ನೀರು ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಸಂಚಾರ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇನ್ನು ಸೇತುವೆ ಮುಳುಗಡೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆ ಭಾಗದಲ್ಲಿ ಸಂಚಾರ ಅನ್ನೋದು ಸದ್ಯಕ್ಕೆ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ರಸ್ತೆ ಮತ್ತು ಸುತ್ತಮುತ್ತಲಿನ ಹೊಲಗಳಿಗೂ ಕೂಡ ಇದೇ ರೀತಿಯಂಥ ಸಮಸ್ಯೆ ಉಂಟಾಗಿದೆ. ರಸ್ತೆ ಮತ್ತು ಸುತ್ತಮುತ್ತಲಿನ ಹೊಲಗಳಲ್ಲಿ ಈಗಾಗಲೇ ಜಲಾವೃತವಾಗಿದ್ದು, ಬೇಕಮಲ್ದಿನಿ ಹನಗುಂದ ಮಾರ್ಗದ ರಸ್ತೆ ಕಿರು ಸೇತುವೆ ಈಗ ಸಂಪೂರ್ಣವಾಗಿ ಜಖಂಗೊಂಡಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ವಿಜಯನಗರದಲ್ಲಿ ಇದೇ ರೀತಿಯಂಥ ಸಮಸ್ಯೆ ಕಂಡುಬರ್ತಾ ಇದೆ. ವಿಜಯನಗರದಲ್ಲೂ ಕೂಡ ವರುಣಾರ್ಭಟ ತುಂಬ ಜೋರಾಗಿದೆ. ಭಾರೀ ಮಳೆಗೆ ಹೊಲ ಗದ್ದೆಗಳಿಗೆ ನುಗ್ಗಿದಂಥ ನೀರು ಬಾಳೆ, ಕಬ್ಬು, ಮೆಕ್ಕೆಜೋಳ ಸೇರಿದಂತೆ ಇತರೆ ಬೆಳೆ ಹಾನಿಯಾಗಿದೆ. ರಾಯರಕೆರೆ ಭಾಗದಲ್ಲಿ ಬೆಳೆಗಳು ನೀರು ಪಾಲಾಗಿ ಈಗ ಸಂಕಷ್ಟ ಎದುರಾಗುವಂತೆ ಮಾಡಿದೆ. ಕೈಗೆ ಬಂದಂಥ ತುತ್ತು ಬಾಯಿಗೆ ಬರದೆ ರೈತರು ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಯಾಕೆಂದರೆ ಸಾಕಷ್ಟು ಕಷ್ಟಪಟ್ಟೀಗ ಬೆಳೆ ಬೆಳೀತಾ ಇದ್ದರು. ಇನ್ಫ್ಯಾಕ್ಟ್ ಇನ್ನೇನು ಫಸಲು ಕೈ ಬರಬೇಕು ಅನ್ನುವಷ್ಟರಲ್ಲಿ ಭಾರೀ ಮಳೆ ಸುರಿದಿದೆ. ಹೀಗಾಗಿ ಈಗ ಸಂಪೂರ್ಣವಾಗಿ ಹೊಲಗಳಿಗೆ ನೀರು ನುಗ್ಗಿದಂಥ ಪರಿಣಾಮ ಭಾರೀ ಮಟ್ಟದ ತೊಂದರೆ ಉಂಟಾಗಿದೆ. ಇನ್ನು ಚಿತ್ರದುರ್ಗದ ಪರಿಸ್ಥಿತಿ ಕೂಡ ಇದೇ ರೀತಿ ಇದೆ. ಚಿತ್ರದುರ್ಗದ ಜಿಲ್ಲೆಯಲ್ಲಿ ಇನ್ಫ್ಯಾಕ್ಟ್ ಮಳೆ ಯಾವ ರೀತಿ ಇದೆ ಅಂದರೆ, ಈಗ ಅಂಡರ್ಪಾಸ್ನಲ್ಲಿ ನೀರು ನಿಂತ್ಕೊಂಡ್ಬಿಟ್ಟಿದೆ. ರಾಷ್ಟ್ರೀಯ ಹೆದ್ದಾರಿ 150 ಅಂಡರ್ಪಾಸ್ನಲ್ಲಿ ಜಲಾವೃತ ಆಗಿದೆ. ರಾಂಪುರ ಗ್ರಾಮದ ಬಳಿ ಇರುವಂಥ ಅಂಡರ್ಪಾಸ್ ಇದು. ಈ ಜಲಾವೃತದಿಂದಾಗಿ ಅಲ್ಲಿ ನೋಡ್ತಾ ಇದ್ರೆ ಸಂಕಷ್ಟದಲ್ಲೇ ಜನ ಓಡಾಡ್ತಾ ಇದ್ದಾರೆ. ಅದರಲ್ಲೂ ಬೈಕ್ ಸವಾರರು ಒಂದೂರಿಂದ ಮತ್ತೊಂದೂರಿಗೆ ಅಕ್ಕಪಕ್ಕದ ಊರುಗಳಿಗೆ ಕನೆಕ್ಟ್ ಆಗುವಂಥ ಅಂಡರ್ಪಾಸ್ ಆಗಿರುತ್ತೆ. ಯಾಕೆಂದರೆ ಮಧ್ಯದಲ್ಲಿ ಹೈವೇ ಹಾದೋಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕೆಳಭಾಗದಲ್ಲಿ ಅಂಡರ್ಪಾಸ್ ಕೂಡ ಇದೆ. ಈಗ ಈ ಅಂಡರ್ಪಾಸ್ನಲ್ಲಿ ನೀರು ನಿಂತಿರುವಂಥ ಪರಿಣಾಮ ಇನ್ಫ್ಯಾಕ್ಟ್ ಗಂಗಮ್ಮನಹಳ್ಳ ಸುತ್ತಮುತ್ತ ಪ್ರದೇಶದಲ್ಲಿ ಸಮಸ್ಯೆ ಉಂಟಾಗಿದೆ. ಆ ಭಾಗದ ಹೊಲಗಳಿಗೂ ಕೂಡ ಈಗ ನೀರು ನುಗ್ಗಿದೆ. ಇನ್ನು ಕೊಪ್ಪಳದಲ್ಲಿ ನಿನ್ನೆ ರಾತ್ರಿ ಕೂಡ ತುಂಬ ಜೋರಾಗಿ ಮಳೆ ಅಬ್ಬರಿಸಿತು. ಗಣೇಶ ನಗರದ ಮನೆಗಳಿಗೆ ನುಗ್ಗಿದಂಥ ಮಳೆ ನೀರು ಬಡಾವಣೆ 10 ಮನೆಗಳಿಗೆ ನೀರು ನುಗ್ಗಿದೆ. ಇದರಿಂದಾಗಿ ಮನೆಗಳು ಕೂಡ ಜಲಾವೃತವಾಗಿದೆ. ಮಳೆ ನೀರು ನುಗ್ಗಿದ್ರಿಂದ ಸ್ಥಳೀಯರು ಪರದಾಟವನ್ನು ಎದುರಿಸ್ತಾ ಇದ್ದಾರೆ. ಮನೆಯಿಂದ ಹೊರಬಾರದೆ ಅನೇಕ ಮನೆಗಳಿಗೆ ಈಗ ಸಂಕಷ್ಟ ಎದುರಾಗಿದೆ. ಭಾಗ್ಯನಗರ ಪಟ್ಟಣ ಪಂಚಾಯತ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇವೆಲ್ಲವೂ ಆಗಿದೆ ಅನ್ನುವಂಥ ಆರೋಪ ಮತ್ತೆ ಕೇಳಿಬರ್ತಾ ಇದೆ. ಈಗಾಗಲೇ ಸ್ಥಳೀಯರು ಏನೂ ಮಾಡದಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ. ಇನ್ಫ್ಯಾಕ್ಟ್ ದೃಶ್ಯವನ್ನು ನೋಡ್ತಾ ಇದ್ದೀರಾ ಯಾವ ರೀತಿ ಸಮಸ್ಯೆ ಇದೆ ಅಂತ. ಈ ದೃಶ್ಯವೇ ಹೇಳುತ್ತೆ. ಆ ಭಾಗದ ಗಣೇಶ ನಗರದ ರಸ್ತೆ ಇದು. ಗಣೇಶ ನಗರದಲ್ಲಿ ಸಂಪೂರ್ಣ ನೀರು ನಿಂತೋಗ್ಬಿಡಿದೆ. ರಸ್ತೆಯಲ್ಲಿ ಹಾಗೆ ನಡೆದಾಡ್ಕೊಂಡು ಹೋಗೋದಕ್ಕಂತೂ ಸದ್ಯಕ್ಕೆ ಸಾಧ್ಯ ಇಲ್ಲ. ಆ ರೀತಿ ರಸ್ತೆಯಲ್ಲಿ ನೀರು ನಿಂತಿದೆ. ಇದರ ಜೊತೆಗೆ ವಾಹನಗಳ ಸಂಚಾರವನ್ನು ಮಾಡ್ತಾಯಿದ್ರು ಕೂಡ ತುಂಬ ಕಷ್ಟಪಟ್ಟು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಕೊಪ್ಪಳದ ಭಾಗದಲ್ಲಿ. ಇನ್ನು ವಿಜಯನಗರದ ಮತ್ತೊಂದು ವಿಜಯಪುರ ಜಿಲ್ಲೆಯಲ್ಲಿ ಇನ್ಫ್ಯಾಕ್ಟ್ ದೃಶ್ಯ ನೋಡ್ತಾ ಇದ್ದೀರಾ. ವಿಜಯಪುರ ಜಿಲ್ಲೆಯಲ್ಲಿ ಈ ಒಂದು ಸೇತುವೆ ಏನಿದೆ, ಸಾತಿಹಾಳ ಸೇತುವೆ, ಈಗ ಸಂಪೂರ್ಣವಾಗಿ ನೀರು ನಿಂತ್ಕೊಂಡ್ಬಿಟ್ಟಿದೆ ಅದರ ಮೇಲೆ. ಹೀಗಾಗಿ ಸೇತುವೆ ಮುಳುಗಡೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸಂಚಾರಕ್ಕೆ ಯಾರು ಕೂಡ ಧೈರ್ಯ ತೋರಿಸ್ತಾ ಇಲ್ಲ. ಈಗಾಗಲೇ ಅಲ್ಲಲ್ಲಿ ಕೆಲವೊಂದು ಲಾರಿಗಳು, ಹೆವಿ ವೆಹಿಕಲ್ಸ್ಗಳು ಬರ್ತಾ ಇದೆ. ಆದರೆ ಅದನ್ನು ಹೊರತುಪಡಿಸಿ ಚಿಕ್ಕ ಪುಟ್ಟ ಲಾರಿಗಳೇನಾದರೂ ಅಥವಾ ಚಿಕ್ಕ ಪುಟ್ಟ ವಾಹನಗಳೇನಾದರೂ ಆ ಸೇತುವೆ ಮೇಲೆ ಸಂಚಾರ ಮಾಡಿದ್ರೆ ಸಂಕಷ್ಟ ಕಟ್ಟಿಟ್ಟು ಬುತ್ತ. ಯಾಕೆಂದರೆ ನೋಡ್ತಾ ಇದ್ದೀರಾ ಎಷ್ಟು ಕಷ್ಟ ಇದೆ ಅಂತ. ಆದರೂ ಕೂಡ ಅದ್ರ ಮೇಲೆ ಹೋಗುವಂಥ ಸಾಹಸವನ್ನು ಕೆಲವರು ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಈ ಥರನೇ ಸಂಚಾರ ಮಾಡ್ತಾನೆ ವಿಡಿಯೋ ಕೂಡ ಮಾಡಿದ್ದಾರೆ ಕೆಲವರು. ಯಾವ ರೀತಿ ನೀರು ನಿಂತಿದೆ ಅಂತ ಗೊತ್ತಾಗುತ್ತೆ. ಸಾತಿಹಾಳ ಭಾಗದಲ್ಲಿ ಇರುವಂಥ ಒಂದು ಸೇತುವೆ ಇದು. ಈಗ ನದಿ ನೀರು ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಸೇತುವೆ ಅಲ್ಲಲ್ಲಿ ಮುಳುಗಡೆ ಆಗಿದೆ. ಇನ್ನು ವಿಜಯಪುರದ ದೇವರಹಿಪ್ಪರಗಿ ತಾಲೂಕಿನ ಸಾತಿಹಾಳ ಗ್ರಾಮದಲ್ಲಿ ಈ ರೀತಿಯಾದಂಥ
ಸಮಸ್ಯೆ ಕಂಡುಬರ್ತಾ ಇರುವಂಥದ್ದು. ಜಲಾವೃತವಾದಂಥ ಸೇತುವೆ ಮೇಲೇ ವಾಹನಗಳು ಸಂಚಾರವನ್ನು ಮಾಡ್ತವೆ. ನೀರಿನ ಮಟ್ಟ ಯಾವುದೇ ಕ್ಷಣದಲ್ಲಾದರೂ ಕೂಡ ಹೆಚ್ಚಿಗೆ ಆಗ್ಬೋದು. ಯಾಕೆಂದರೆ ಮತ್ತೆ ಮತ್ತೆ ಮಳೆ ಬಂದಂಥ ಸಂದರ್ಭದಲ್ಲಿ ನದಿಯ ಒಳಹರಿವು ಕೂಡ ಸಹಜವಾಗಿಯೇ ಜಾಸ್ತಿ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಸಂಚಾರ ಕಷ್ಟ ಆಗ್ಬೋದು. ಇಷ್ಟಾದರೂ ಕೂಡ ತಕ್ಕ ಮಟ್ಟಿಗೆ ವಾಹನಗಳ ಓಡಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಕ್ಷಣದಲ್ಲಿ ನೀರಿನ ಹೆಚ್ಚಳವಾದರೆ ಆಗ ಈ ಸೇತುವೆ ಏನಿದೆ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ, ಮುಳುಗಡೆ ಆಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ.